ಆರ್ಸಿ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮಾಡತಕ್ಕಂತ ಹೋರಾಟಕ್ಕೆ, ಪರ್ಮನೆಂಟ್ ರಹವಾಸಿ ಪತ್ರವನ್ನು ಕೊಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ನೀತಿಗೆ, ಪರ್ಮನೆಂಟ್ ರಹವಾಸಿ ಪತ್ರವನ್ನು ಕೊಡಲು ಆದೇಶ ಮಾಡಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನೀತಿಗೆ, ಕಾಂಗ್ರೆಸ್ ಸರ್ಕಾರದ ನೀತಿಗೆ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಈ ರಾಜ್ಯದಲ್ಲಿ ಜೂನ್ 29ರಿಂದ ಜುಲೈ 29ರವರೆಗೆ, ಜೂನ್ 30ರಿಂದ ಜುಲೈ 30ರವರೆಗೆ ನಡೀತಕ್ಕಂಥ ವಿಶೇಷ ಮತಪತ್ರಿಕೆಯ ಪರಿಷ್ಕರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದನ್ನು ಹೇಗಾದರೂ ಮಾಡಿ ದಿಕ್ಕು ತಪ್ಪಿಸಬೇಕು ಮತ್ತು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡತಕ್ಕಂಥ ವಿಶೇಷವಾದ ವೋಟ್ಗಳು ರದ್ದಾಗುವಂತಕ್ಕಂಥ ಭಯ ಅವ್ರಿಗೆ ಹುಟ್ಟೈತಿ ಇವತ್ತು. ಯಾಕೆ ಇಡೀ ದೇಶದಲ್ಲಿ ಹೋಗಿರ್ತಕ್ಕಂಥ ವೋಟ್ಗಳಿಗೆ ಕಾಂಗ್ರೆಸ್ ಹೆಚ್ಚು ಹೋಗಿರ್ತಕ್ಕಂಥದ್ದು. ನಮ್ಮ ಪಕ್ಕದಲ್ಲಿ ಒಂದು ಹಳ್ಳದಗೆಂದೂರು ಅಂತ ಒಂದು ಗ್ರಾಮ ಐತಿ. ಆ ಗ್ರಾಮದ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ ನಿಮಗೆ. ಅಲ್ಲಿ 70 ವೋಟ್ ಕೊಟ್ಟಿರೋದಾದ್ರೆ 10 ಬಿಜೆಪಿ, 60 ಕಾಂಗ್ರೆಸ್ ಸುಮ್ಮನೆ ಉದಾಹರಣೆ ಹಾಕತ್ತೀನಿ ನಿಮಗೆ. ಒಂದು ಸಣ್ಣ ಒಂದು 2 ಬೂತ್ ಇರ್ತಕ್ಕಂಥ ಒಂದು ಊರು. ಇದನ್ನು ಎಲ್ಲಿ ಬಂಡ್ ಬಯಲಕತ್ತಿ ತಮಗೆ ಮುಂದೆ ಸರ್ಕಾರ ಅಧಿಕಾರ ಬರುದಿಲ್ಲ ಅಂತ ತಿಳ್ಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಏನಲ್ಲಿ ಕೊಟ್ಟಾಗಿ ಹೊಕ್ಕವು ಇನ್ನಷ್ಟು ಕೊಟ್ಟಿ ಹೋಟ್ಗಳನ್ನು ರಹವಾಸಿ ಪತ್ರ ಕೊಟ್ಟು ಮತ್ತೆ ಅದನ್ನು ಗಟ್ಟಿ ಮಾಡ್ಕೋಬೇಕಂತ ಹೊಂಟಾರೆ. ಇಷ್ಟೇ ಬೇರೆ ಇಲ್ಲ. ಇದು ಸರಿಯಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ವಿಜಯಪುರ ನಗರದಲ್ಲೂ ಕೂಡ ವಿಜಯಪುರ ಜಿಲ್ಲೆಯ ವತಿಯಿಂದ ನಮ್ಮ ಜನಪ್ರಿಯ ಸಂಸದರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡ್ಲಿಗಪ್ಪ ಅಂಗಡಿ ಅವರು, ಇದೀಗ ಮಾತನಾಡಿರ್ತಕ್ಕಂಥ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಕೌಟಿ ಅವರು ಮತ್ತು ಎಲ್ಲ ನಾಯಕರ ನೇತೃತ್ವದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಟ್ಟಿ ಮತದಾರರ ರಹವಾಸಿ ಪತ್ರ ಕೊಡುವ ಮುಖಾಂತರವಾಗಿ ಏನವ್ರು ಖಾಯಂ ರಹವಾಸಿ ಅಂತ ಮಾಡಿ ಅವ್ರ ಹೋಟೆಲ್ಗಳು ತಗೋಬೇಕಂತ ಹುನ್ನಾರ ಮಾಡಕತ್ತೈತಿ. ಅದನ್ನು ವಿರೋಧ ಮಾಡಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆದರಣೀಯ ಭಾರತೀಯ ಜನತಾ ಪಾರ್ಟಿ ಸಕ್ರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇದು ಕೇವಲ ಕೊಟ್ಟಿ ಹೋಟ್ ಅಂದ್ರೆ ಅವ್ರ ಬೆಲೆ ಬಹಳ ಐತಿ. ನಿಮ್ಗೆ ಗೊತ್ತೈತಿ ಇಲ್ಲೋ? ಒಂದೊಂದು ಹೋಟ, ಒಂದು ಆಧಾರ್ ಕಾರ್ಡ್ ಏನು ಅಂತ ಹೇಳಿದ್ರೆ ಇವತ್ತು ಬಹಳ ಮಂದಿ ಗೊತ್ತಾಗ್ಲಿಕ್ಕೈತಿ. ಅದು ನೀವೇ ಗ್ಯಾರಂಟಿ ತಂದ ಮ್ಯಾಗ ಗೊತ್ತಾಗತ್ತೆ. ಮತ್ತೆ ಯಾಕೆ ಹೊಂಟ್ರಿ ತೆಗೆದು ಏನಾರು ಮಾಡ್ರಿ, ನೀವು ನಿಮ್ ಮಾತಾಡೋಗಿಲ್ಲ. ನಾವು 3 ವರ್ಷ ಮಾಡಕತ್ತೀರಿ ನೀವು. ಆದ್ರೆ ಈ ದೇಶದಲ್ಲಿ ಬೇರೆ ದೇಶದಿಂದ ಪಾಕಿಸ್ತಾನ, ಬಾಂಗ್ಲಾದೇಶ, ದೇಶ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲೇ ಇಟ್ಕೊಂಡು ಇಲ್ಲಿ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೌಲಭ್ಯಗಳನ್ನು ಪಡ್ಕೊಂಡು ಕೊಟ್ಟಿ ಮತದಾನ ಮಾಡಿ ಏನ್ ನಿಮಗೆ ಅಧಿಕಾರ ಕೊಟ್ಟು ಇಲ್ಲಿವರೆಗೆ ಆ ಆಟ ಇನ್ನು ನಡೆಯಂಗಿಲ್ಲ ಅಂತಕ್ಕಂಥ ಭಯ ನಿಮ್ಗೆ ಹೊಕ್ಕೈತಿ ಇವತ್ತು ಕಾಂಗ್ರೆಸ್ ಅವರಿಗೆ. ಇವತ್ತು ಸ್ವಚ್ಛವಾಗಿ ವೋಟಿಂಗ್ ಆದ್ರೆ, ನ್ಯಾಯವಾದ ವೋಟಿಂಗ್ ಆತಂದ್ರೆ ಈ ದೇಶದಾಗಿದ್ದಂತ ಪ್ರಜೆಗಳನ್ನ ಏನಾಗ ತಮಗೆ ಬೇಕಾದವರಿಗೆ ವೋಟ್ ಹಾಕ್ಲಿ. ಅವ್ರು ಕಾಂಗ್ರೆಸ್ ಹಾಕ್ಲಿ, ಬಿಜೆಪಿ ಹಾಕ್ಲಿ, ಜೆಡಿಎಸ್ ಹಾಕ್ಲಿ, ಯಾರಿಗಾರ ಹಾಕ್ಲಿ. ಅವ್ರು ನೀತಿಯಿಂದ ನ್ಯಾಯದಿಂದ ವೋಟ್ ಹಾಕಿದ್ರೆ ಅಂದ್ರೆ ಕಾಂಗ್ರೆಸ್ಗೆ ಅಧಿಕಾರ ಸಿಗುವುದಿಲ್ಲ ದೇಶದೊಳಗ. ಅವ್ರು ಹಿಂಬಾಗಿಲಿಂದ ಅಧಿಕಾರ ಬರ್ತಕ್ಕಂಥ ಒಂದು ಪದ್ಧತಿ ಅವ್ರು ರೂಢಿ ಐತಿ. ಅದಕ್ಕೆ ಅದನ್ನು ಮತ್ತೆ ಮಾಡಬೇಕು ಅಂತಕ್ಕಂಥ ಒಂದು ಭಯದಿಂದ ಇವತ್ತು ನೀವು ಮಾಡತಕ್ಕಂಥ ವಿಚಾರವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಖಂಡನೆ ಮಾಡ್ತೀವಿ ಮತ್ತು ಅಂತದೆಲ್ಲ ನಡೆದ್ರೆ ಕೂಡ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀವಿ ನಾವು. ಯಾಕಂದ್ರೆ ಈ ದೇಶದಲ್ಲಿ ನಾವು ಪಶ್ಚಿಮ ಬಂಗಾಳ ನೋಡಿದ್ರೆ ನಾವು ಕೋಟಿ ಹೋಟ್ಗಳು ಕೊಟ್ಟಿದ್ವು ಅಲ್ಲಿ, ಕೋಟಿ ಹೋಟ್ಗಳು ಕೊಟ್ಟಿದ್ವು ಅಲ್ಲಿ. ಹೀಗಾಗಿ ಅಲ್ಲಿ ಆ ಟಿಎಂಸಿ ಅಂತಕ್ಕಂಥ ಮಮತಾ ಬ್ಯಾನರ್ಜಿ ಅವ್ರೇನೋ ಕ್ರಾಂತಿ ಮಾಡ್ಬೇಕಂತ ರಾಜ್ಯಕ್ಕೆ ಬಂದು ಕಮ್ಯುನಿಸ್ಟ್ಗಿಂತ ಹೆಚ್ಚು ದಾಳಿ ಮಾಡಿ, ಹೆಚ್ಚು ಅತ್ಯಾಚಾರ ಮಾಡಿ, ಹೆಚ್ಚು ಭ್ರಷ್ಟಾಚಾರ ಮಾಡಿ ಆ ಬಂಗಾಳ ರಾಜ್ಯದ ಜನರಿಂದ ತಿರಸ್ಕರಗೊಂಡ್ರು ಅವರು. ಹೀಗಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬಹುಮತದಿಂದ ಅಲ್ಲಿ ಅಧಿಕಾರ ಮಾಡ್ತಕ್ಕಂಥ ನೋಡಕತ್ತೀವಿ ನಾವು. ಇದು ದೇಶದ ಎಲ್ಲ ಇರ್ತಕ್ಕಂಥ ತುಂಬಾ ಇರ್ತಕ್ಕಂಥ ಚಿತ್ರಣ ಇದು. ಹೀಗಾಗಿ ಇವತ್ತು ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆ. ಅದು ಮೋದಿ ಅವ್ರ ಮಾತು ಕೇಳ್ತೈತಿ, ಬಿಜೆಪಿ ಅವ್ರ ಮಾತು ಕೇಳ್ತೈತಿ ಅಂತ ಅಲ್ಲದು. ಹಿಂದೆ ಆ ಚುನಾವಣಾ ಐತತ್ ಗೊತ್ತು ಮಾಡಿದವನೇ ಟಿ.ಎನ್. ಶೇಷನ್ ಒಬ್ಬ ಮಹನೀಯ. ಯಾರಿಗೂ ಗೊತ್ತಿದ್ದಿಲ್ಲ ಅವಾಗ ಟಿ.ಎನ್. ಶೇಷನ್ ಬಿಜೆಪಿ ಇರ್ತಾನೆ. ಟಿ.ಎನ್. ಶೇಷನ್ ಒಬ್ಬ ನಿಷ್ಠಾವಂತ ಅಧಿಕಾರಿ. ದುಡ್ಡಿದ್ದವರು ಗುಂಡಾಗಳು ಆರಿಸಿ ಬರಬಾರದು. ಈ ದೇಶದ ಪ್ರಜಾಪ್ರಭುತ್ವ ಹಾಳಾಗಬಾರ್ದು.